ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ನನ್ನ ಇಂಡಸ್ಟ್ರಿಯ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ನನಗೇನು ಮಾತಾಡೋದನ್ನು ಗೊತ್ತಾಗ್ತಾ ಇಲ್ಲ, ಯಾಕೆ ತುಂಬ ಹೊಗಳಿದ್ದೀರಾ ನನಗೆ ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಇವತ್ತು, ಕಿವಿ ತುಂಬ ನಿಮ್ಮೆಲ್ಲ ಹೊಗಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಟ್ರೇಲರ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದೀವಿ. ಕಷ್ಟ ಅಂದರೆ ತುಂಬ ಎಕ್ಸ್ಟ್ರೀಮ್ ಕಂಡೀಷನ್ ಇರೋವಂಥ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಚಿತ್ರದುರ್ಗದಲ್ಲಿ, ಅದು ಪೀಕ್ ಸಮ್ಮರಲ್ಲಿ. ಜೊತೆಗೆ HMT ಫ್ಯಾಕ್ಟ್ರಿಲೇ ಒಂದಷ್ಟು ದಿವಸ ಶೂಟ್ ಮಾಡಿದ್ದೀವಿ. ಧೂಳು, ಹೊಗೆ, ಸ್ಮೋಕು, ಅದರಲ್ಲೆಲ್ಲ ಸಖತ್ ಕಷ್ಟಪಟ್ಟಿದ್ದೀವಿ. ಜೊತೆಗೆ ರಘು ಅವರು ನನಗೆ ಆ ಶೂಟಿಂಗ್ ಟೈಮಲ್ಲಿ ಒಂದು ಹಳೆ ಪರಿಚಯ ಬೇರೆ. ನಾನು ಅವರು ಒಂದು ದೊಡ್ಡ ಸಿನಿಮಾ ಮಾಡಬೇಕಾಗಿತ್ತು, ಒಂದು ದೊಡ್ಡ ಬ್ಯಾನರಲ್ಲಿ. ಆ ಕಥೆನೂ ಕೂಡ ಅದ್ಭುತವಾಗಿ ಮಾಡಿದ್ರು ಒಂದು 12 ವರ್ಷದಿಂದ. ಅದಾದಮೇಲೆ ಇನ್ನೊಂದು ಸಿನಿಮಾ ಮಾಡೋಣ ನಾವು, ಅದೊಂದು ಫಸ್ಟ್ ವರ್ಕೌಟ್ ಆಗಿಲ್ಲ, ಇನ್ನೊಂದು ಮಾಡೋಣ ಅಂತ ಅನ್ಕೋತಾ ಇದ್ದಾಗ ಈ ಕತೆ ನನಗೆ ಅವ್ರು ಹೇಳಿದ್ರು. ನನ್ನ ಕತೆ ಕೇಳ್ತಾ ಇದ್ದಂಗೆ ನಾನು ಮಾಡೋದಕ್ಕೆ ಒಪ್ಕೊಂಡೆ, ಯಾಕೆಂದರೆ ಆ ಟೈಟ್ಲು ಅಷ್ಟು ಚೆನ್ನಾಗಿತ್ತು, ಆಮೇಲೆ ಕತೆ ಕ್ಯಾಚಿ ಆಗಿತ್ತು. ಅವರಿಗೆ ಸಿನಿಮಾ ಈಗ ಯಾವುದು ನಿರ್ದೇಶನ ಮಾಡಿಲ್ಲದೆ ಇದ್ರು, ಕವಿರಾಜ್ ಅವರು ಹೇಳಿದಾಗೆ ಎಷ್ಟೋ ಸಿನಿಮಾಗಳಿಗೆ ಹಿಂದ್ಗಡೆ ಅವರು ನಿಂತು ಸ್ಕ್ರಿಪ್ಟ್ ಲೆವೆಲಿಂದ ವರ್ಕ್ ಮಾಡಿ, ಅಸೋಸಿಯೇಟ್ ಆಗಿ ದೊಡ್ಡ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿ ಅಷ್ಟು ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಸೊ ಹಾಗಾಗಿ ನನಗೆ ಇಮ್ಮಿಡಿಯೇಟ್ ಆಗಿ ನಿಮ್ಮ ಜೊತೆ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಆಮೇಲೆ ನನಗೆ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ರಾಘು ಅವರು 7-8 ಟೇಕ್ ಆಗ್ತಾ ಇದೆ, ಬಟ್ ಅವರಿಗೆ ಇಲ್ಲ ಇನ್ನೊಂದು ಈ ಥರನೇ ಬೇಕು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು. ನಾನು ಆ ಬಿಸಿಲಲ್ಲಿ ಏನಪ್ಪ ಇದು, ನಾನು ಮಾಡೋದೇ ನಂಗೆ ಆ್ಯಕ್ಟಿಂಗೇ ಬರಲ್ವಾ, ಸರಿ ಮಾಡ್ತಾ ಇಲ್ವಾ ನಾನು ಅಂತ ನನಗೆ ಆಮೇಲೆ ನಾನು ಸಿನಿಮಾ ನೋಡಿದ್ಮೇಲೆ ನನಗೆ ಅನಿಸ್ತು, ನಾನು ಹಿಂಗೆ ಮಾಡಿದ್ದೀನ, ಚೆನ್ನಾಗಿ ಮಾಡಿದ್ದೀನಿ ಅಂತ ನನಗೆ ಅನಿಸ್ತು. ಯೂಶಲಿ ನನಗೆ ಅನ್ಸಲ್ಲ ಹಂಗೆ. ಸೊ ನಾನೇ ಒಂದ್ಸಲಿ ಬೆನ್ ತಟ್ಕೊಂಡೆ, ಅದಕ್ಕೆ ಥ್ಯಾಂಕ್ಸ್. ಯಾಕೆಂದರೆ ರಾಘವ್ ಅವ್ರಿಗೆ ಹೇಳಬೇಕು, ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಏನೋ ಒಂದು ಪರ್ಟಿಕ್ಯುಲರ್ ಆ ಶೈಲಿಲೇ ಬೇಕು ಅಂತ ಹೇಳಿದ್ದಾರೆ, ಬಾಡಿ ಲ್ಯಾಂಗ್ವೇಜಿಂದ ಎಲ್ಲ ಹಿಡಿದು. ಅದು ನನಗೆ ಫ್ಯೂಚರಲ್ಲೂ ಎಲ್ಲೋ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ರಘು, ಒಳ್ಳೆ ನಿರ್ದೇಶನ ಮಾಡಿದ್ದೀರಾ. ಆಮೇಲೆ ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಎಂತ ಒಳ್ಳೆ ವ್ಯಕ್ತಿತ್ವ ಅಂದ್ರೆ ಅವ್ರದ್ದು. ನಾವು ಸ್ನೇಹಕೂಟಕ್ಕೆಲ್ಲ ಸೇರಿದಾಗೆಲ್ಲ ತುಂಬಾ 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 ಅವ್ರದ್ದು ಒಳ್ಳೆ ವಿಚಾರಗಳಿದೆ. ಅಂದ್ರೆ ಸಿನಿಮಾ ಬಗ್ಗೆ ಒಂದೇ ಅಲ್ಲ, ನೀವು ಯಾವ್ದಾದ್ರು ವಿಷಯ ಬಗ್ಗೆ ಮಾತಾಡಿ ಅವರು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡ್ತಾರೆ, ಸಾಕಷ್ಟು ವಿಷಯ ತಿಳ್ಕೊಂಡಿದ್ದಾರೆ. ಜೊತೆಗೆ ಅವರೇ ನಿರ್ದೇಶಕರಾಗಿದ್ರು, ಇವಾಗ ನಿರ್ಮಾಪಕರಾಗಿ ಒಬ್ಬ ಹೊಸ ಟ್ಯಾಲೆಂಟನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಗ್ರೇಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ಮೇಲೂ ಅಷ್ಟೇ, ನಾನು ಒಂದು 2-3 ಸತಿ ಫೋನ್ ಎತ್ತಿಲ್ಲ, ಅಲ್ಲ 2-3 ಸತಿ ಅಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇರ್ಬೋದು, ಬಟ್ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ದೆ ಅವರು ಇವಾಗ್ಲೂ ಅದೇ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಬಹಳ ವರ್ಷಗಳಿಂದ ನಾವು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದಾಗಿಂದ ಪರಿಚಯ ಇರೋರು. ನಿಮಗೆಲ್ಲ ಎಷ್ಟು ಗೊತ್ತು ಅಂದರೆ ಸಿನಿಮಾದಲ್ಲಿ ಅವರ ವರ್ಕನ್ನು ನೀವು ಎಷ್ಟು ನೋಡಿದ್ದೀರಿ ಅನ್ನೋಕ್ಕಿಂತ ತುಂಬ ಜಾಸ್ತಿ ವರ್ಕ್ ಮಾಡಿದ್ದಾರೆ ಹಿಂದ್ಗಡೆ. ಅವರು ದೊಡ್ಡ ಕಥೆಗಳಲ್ಲಿ ಸ್ಕ್ರಿಪ್ಟ್ ಡಿಸ್ಕಷನ್ ಅಂತ ಏನು ಮಾಡ್ತೀವಿ ಅದರಲ್ಲಿ ಅವರು ಭಾಗವಹಿಸಿದ್ದಾರೆ. ಹಲವಾರು ಯಶಸ್ವಿ ಸಿನಿಮಾಗಳ ಹಿಂದೆ ಅವರ ಒಂದು ಸಣ್ಣ ಕೊಡುಗೆ ಖಂಡಿತ ಇದೆ. ರಘು ನಿಡುವಳಿಯವ್ರ ಜೊತೆ ಇರ್ಬೋದು ಅಥವಾ ನಮ್ಮ ಜೊತೆ ನಾವೇನಾದರೂ ಕತೆ ಬಂದರೆ ಶೇರ್ ಮಾಡೋರು ಮೊದಲಿಗರಲ್ಲಿ ರಾಘು ಒಬ್ಬರು. ಅವರ ಬಳಿ ನನಗೆ ಗೊತ್ತು ಇನ್ನೂ ಇಂಥ 10 ತುಂಬ ಒಳ್ಳೆ ಕಥೆಗಳಿವೆ, ಒಳ್ಳೆ ಸಿನಿಮಾ ಆಗ್ಬೋದಾದ ಕಥೆಗಳಿವೆ. ಖಂಡಿತ ರಾಘು ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಆಸ್ತಿ ಆಗಬಲ್ಲರಂಥ ಪ್ರತಿಭೆ ಉಳ್ಳವರು. ಅವರಿಗೆ ಒಳ್ಳೇದಾಗಲಿ. ರಾಘು ಅವರಿಗೆ ಸ್ವತಃ ನಿರ್ದೇಶಕ ರಾಘು ಸರ್ ನನಗೊಂದು 7-8 ವರ್ಷದಿಂದ ಪರಿಚಯ. ಮೊದಲನೇ ಸಾರಿ ಭೇಟಿ ಮಾಡಿದಾಗಲೂ ಅಂದ್ಕೊಂಡಿದ್ವಿ ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ. ಬಟ್ ಈ ಸಿನಿಮಾದ ಸೆಕೆಂಡ್ ಹೀರೋ ನಾನೇ. ಚೆನ್ನಾಗಿ ಬಂದಿದೆ ಅಲ್ವಾ ಸರ್? ಓಕೆ, ಸಿನಿಮಾ ನೋಡ್ಬೇಕಣ್ಣ. ಸೆಕೆಂಡ್ ಹೀರೋ ಅಂತ ಹೇಳಿದ್ದೀನಿ ನಾನು ಅಷ್ಟೇ. ಇಲ್ಲ, ಅದು ಸೆಕೆಂಡ್ ಬರ್ತೀರಾ ಅಂತ ಕೇಳ್ತಿದ್ದಾರೆ. ಸೆಕೆಂಡ್ ಹೀರೋ ಅಷ್ಟೇ ಮೇಡಮ್. ಓಕೆ, ಎಸ್, ಥ್ಯಾಂಕ್ ಯು ರಾಘು ಸರ್. ಆಲ್ ದಿ ಬೆಸ್ಟ್. ಡೆಬ್ಯೂ ಸಿನಿಮಾ, ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ದೊಡ್ಡ ಮಟ್ಟಿಗೆ ಸಿನಿಮಾ ಮಾಡಿದ್ದೀರಾ, ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಪ್ರೊಡ್ಯೂಸರ್ ಸರ್, ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ಮಾರಿ ಗೋಲ್ಡ್ ಬರಲಿಲ್ಲ ಅಂದರೂ ನೆಕ್ಸ್ಟ್ ಲೆವೆಲ್ ಅಕೌಂಟಿಗೆ ದುಡ್ಡು ಅಂತೂ ಬರುತ್ತೆ ಸರ್. ಅದು ಬರಲಿ. ಈ ಸಿನಿಮಾದಿಂದ ಇನ್ನೂ 10 ಹಲವಾರು ಸಿನಿಮಾ ಮಾಡಿ. ಹಾಗೆ ಸರ್, ಕೊತ್ತಂಬರಿ ಸೊಪ್ಪು ರಾತ್ರಿ ಕಿತ್ತೋಗಿದ್ರಿ, ಸಿಗ್ತಾ ಸರ್ ಅದು ಗೊತ್ತಿಲ್ಲ ನನಗೆ. ಗುಡ್, ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಭಾಳ ಖುಷಿ ಆಯಿತು. ಆವಾಗಲೇ ಸಿಂಬಿಣಿ ಅಂತ ಹೇಳಿದ್ರಿ, ನಿಜವಾಗ್ಲೂ ಸಿಂಬಿಣಿನೇ.
ಆ್ಯಕ್ಚುಲಿ ನಾ ಚಾರ್ಲಿ 777 ನೋಡ್ಕೊಂಡಾಗ ಇಂಡಸ್ಟ್ರಿಗೆ ಒಬ್ರು ಒಳ್ಳೆ ಹೀರೋಯಿನ್ ಸಿಕ್ಕಿದ್ರು ಹಂಗೆ ಹಿಂಗೆ ಅಂತ ಅಂದ್ಕೊಂಡೆ. ಬಿಗ್ ಬಾಸ್ ಎಪಿಸೋಡ್ ನೋಡಿ ಭಯ ಪಟ್ಬಿಟ್ಟಿದ್ದೆ. ಸೊ ನಾನು ಆವಾಗಲೂ ಬಂದಾಗ ಹೆಂಗೆ ಮಾತಾಡ್ಸೋದು ಇವ್ರನ್ನ, ಹೆಂಗೆ ಮಾತಾಡ್ಸೋ ಅಂತ ಮಾತಾಡ್ಸೇ ಇರಲಿಲ್ಲ ನಾನು ಅವ್ರನ್ನ. ಆಮೇಲೆ ಇಷ್ಟ ಮಾಡಿದ್ದು ನಾನು. ಅವ್ರು ಹೇಳಿದ ನಿಜ. ನನಗೆ ಮೈಕ್ ಹಿಡ್ಕೊಂಡೆಲ್ಲ ಮಾತಾಡೋದು ಸ್ವಲ್ಪ ಕಷ್ಟ. ಈ ಬರಗಾಲದ ಬಿಸಿಲು, ಈ ಎಲೆಕ್ಷನ್ ಹವಾ ಮತ್ತು IPL ಇದೆಲ್ಲ ಬಂದು ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಯಾರೋ ಸಿನಿಮಾಗಳನ್ನ ರಿಲೀಸ್ ಮಾಡಲ್ಲ, ನಿಮಗೆ ಗೊತ್ತಿದೆ ಅದು. ನಮಗೇನು ಧೈರ್ಯ ಅಂತಂದರೆ ಸಿನಿಮಾ ತುಂಬ ಚೆನ್ನಾಗಿದೆ, ಹಾಗಾಗಿ ಏನು ಬಂದರೂ ಸರಿ ಸಿನಿಮಾ ರಿಲೀಸ್ ಮಾಡೋದು ಅಂತ ಇಡೀ ತಂಡ ನಿರ್ಧಾರ ಮಾಡಿದ್ದಾರೆ. ಮತ್ತು ಈ ಸಿನಿಮಾ ಚೆನ್ನಾಗಾಗಲಿಕ್ಕೆ ನಮ್ಮ ರಘುವರ್ಧನ್ ಸರ್ ಸಿನಿಮಾಗೆ ಯಾವುದೇ ರೀತಿ ಕೊರತೆ ಮಾಡಿಲ್ಲ. ಮತ್ತು ನಮ್ಮ ಡೈರೆಕ್ಟರ್ ಬಗ್ಗೆ ಈಗ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ. ಟೆಕ್ನಿಕಲ್ ಟೀಮ್ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ನಮಗೆ ಮಾತಾಡೋಕ್ಕೆ ಏನು ಬಿಟ್ಟಿಲ್ಲ. ಸೊ ಎಲ್ಲರೂ ಹೇಳಿದ್ದಾರೆ. ಆಮೇಲೆ ರಾಘವೇಂದ್ರ ಅವರು ಫಸ್ಟ್ ಟೈಮು ಸಿನಿಮಾ ಮಾಡಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಅನಿಸಲ್ಲ ಅದು. ಆಮೇಲೆ ಇಲ್ಲಿನ ಕಲಾವಿದರುಗಳ ಆಯ್ಕೆನೂ ಕೂಡ ವಜ್ರಂಗ್ ಅವರು ಇರ್ಬೋದು, ಯಶ್ ಶೆಟ್ಟಿ ಇರ್ಬೋದು, ಅಥವಾ ಕಾಕ್ರೋಚ್ ಸುದಿಯವರು ಇರ್ಬೋದು, ಮತ್ತು ನಮ್ಮ ಮಹಾಂತೇಶ್ ಮತ್ತು ಗಣೇಶ್ ಸರ್ ಆಯ್ತಾ. ಆಮೇಲೆ ಪಾತ್ರದ ಬಗ್ಗೆ ಏನು ಹೇಳೋಂಗಿಲ್ಲ, ಪೊಲೀಸ್ ಬೇದೆ ಅಂತ ಅಷ್ಟೇ ಹೇಳಬೇಕು ಅಂತ ನಮಗೆ ಡೈರೆಕ್ಟರ್ ಸರ್ ಪ್ರಿಪೇರ್ ಮಾಡಿದ್ದಾರೆ. ಸೊ ಸಿನಿಮಾ ತುಂಬ ಚೆನ್ನಾಗಾಗಿದೆ. ಏಪ್ರಿಲ್ 5ನೇ ತಾರೀಕು ರಿಲೀಸು. ದಯಮಾಡಿ ನಿಮ್ಮ ಸಪೋರ್ಟು ಭಾಳ ಮುಖ್ಯ ಮಾಧ್ಯಮದವ್ರು. ನೀವಿಲ್ಲ ಅಂದ್ರೆ ನಾವು ಏನು ಮಾಡಿದ್ರು ಅಷ್ಟೇ. ಸೊ ಹೆಚ್ಚು ನೀವು ತಲುಪಿಸ್ತೀರಿ ಎನ್ನುವ ಭರವಸೆ ನಮಗಿದೆ. ಇವತ್ತೊಂದು ಒಳ್ಳೆ ಕೆಲಸ ಆಯ್ತು. ನಂತರ ಆಕ್ಟರ್ಗಳು ಮೊದಲು ಮಾತಾಡ್ತಿದ್ರು ಎಲ್ಲ ಇದೆ ಫಂಕ್ಷನಲ್ಲಿ. ಇವತ್ತು ಟೆಕ್ನಿಕಲ್ ಟೀಮ್ ಮಾತಾಡಿದ್ರು. ಅವ್ರು ಮಾತಾಡಿದ್ಮೇಲೆ ನಂಗೆ ಅನಿಸಿದ್ದು ಒಂದೇ, ಎಲ್ಲ ಫಂಕ್ಷನಲ್ಲೂ ಕೂಡ ಟೆಕ್ನಿಕಲ್ ಟೀಮ್ ಫಸ್ಟ್ ಮಾತಾಡ್ಬೇಕು. ಯಾಕಂದ್ರೆ ಮೂವಿ ಹೆಂಗ್ ಬಂದಿದೆ, ಅದು ಯಾವ ಥರ ಇದೆ ಅನ್ನೋದು ಫಸ್ಟ್ ಅವ್ರಿಗೆ ಗೊತ್ತಿರುತ್ತೆ. ನಮ್ಗೆ ಗೊತ್ತಿರಲ್ಲ, ಕಥೆನೂ ಗೊತ್ತಿರಲ್ಲ ನಮ್ಗೆ. ನಾವು ಆ್ಯಕ್ಟಿಂಗ್ ಮಾಡ್ತೀವಿ ಅಷ್ಟೇ. ಆದ್ರೆ ಇವತ್ತು ನಮ್ಮ ಮಾರಿಗೋಲ್ಡ್ ಟೀಮ್ ಏನು ಮಾತಾಡ್ತಿದ್ದಾರೆ ನೋಡ್ಬೇಕಾದ್ರೆ ನಮಗೂ ಅನಿಸ್ತಿದೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ನಾವೇನು ಅಂದ್ಕೊಂಡಿದ್ದೀವಿ ಅದೇ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಮಾರಿಗೋಲ್ಡ್ ಇದೊಂದು ಗೋಲ್ಡ್ಗೋಸ್ಕರ ದೊಡ್ಡ ಮಾರಿ ಹಬ್ಬ ನಡೆಯುತ್ತೆ. ಆ ಮಾರಿ ಹಬ್ಬದಲ್ಲಿ ನಾವೆಲ್ಲರೂ ಇದ್ದೀವಿ, ನಾವೆಲ್ಲ ಸೇರಿ ಆ ಮಾರಿ ಹಬ್ಬ ಮಾಡ್ತಿದ್ದೀವಿ. ಸೊ ಗೋಲ್ಡ್ ಯಾರಿಗೆ ಸಿಗುತ್ತೆ ಅಂತ ನೋಡಬೇಕು. ಸೊ ಒಳ್ಳೇದಾಗಲಿ ರಾಘವೇಂದ್ರ ಸರ್. ಯಾಕಂದರೆ ನಾನು ಇಂಡಸ್ಟ್ರಿ ಬಂದಾಗಿಂದ ನಾನು ಅವ್ರನ್ನ ನೋಡಿದ್ದೀನಿ. ಸುಮಾರು ನನ್ನ ಇಂಡಸ್ಟ್ರಿ ನಂದು ಒಂದು 9 ವರ್ಷ ಒಂದು ಪ್ರಯಾಣ. ಆವಾಗಿಂದ ನನ್ನ ಜೊತೆಗಿದ್ದೀರಾ. ಸೊ ನನ್ನ ಕಷ್ಟ ಸುಖಗಳಲ್ಲಿ ನೀವಿದ್ದೀರಾ. ಸೊ ನಿಮ್ಮ ಸ್ಟ್ರಗಲ್ ನನಗೆ ಗೊತ್ತಿದೆ. ನಿಮ್ಮ 5-6 ಸ್ಟೋರಿ ಇದಕ್ಕಿಂತ ತುಂಬ ಅದ್ಭುತವಾಗಿದೆ. ಬಟ್ ಈ ಒಂದು ಸ್ಟೋರಿ ಗೊತ್ತಿಲ್ಲ, ಅದನ್ನೇ ಮೂವಿ ಮಾಡಿದ್ದೀರಾ. ಸೊ ಒಳ್ಳೇದಾಗಲಿ ನಿಮಗೆ. ನಾನು ಈ ಟೀಮ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಆಲ್ರೆಡಿ ಅರ್ಧ ಶೂಟ್ ಮುಗ್ದಿತ್ತು. ಗೆಳೆಯ ಯಶ್ ಶೆಟ್ಟಿ ಈ ಕ್ಯಾರೆಕ್ಟ್ರಿಗೆ ನಾನು ರೆಫರ್ ಮಾಡಿದ್ದು ಈ ರೋಲ್ಗೆ. ಊರಲ್ಲಿದ್ದೆ ನಾನು ಆ ಟೈಮಲ್ಲಿ. ಈ ರೋಲ್ಗೆ ತುಂಬ ಜನ ಹುಡುಕ್ತಿದ್ರಂತೆ ರಾಘು. ಆ ಟೈಮಲ್ಲಿ ಯಶ್ ಶೆಟ್ಟಿ ವಜ್ರಂಗ್ ಹತ್ರ ಈ ಕ್ಯಾರೆಕ್ಟರ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನನಗೆ ಕರೆಸಿ, ಕತೆನೂ ಏನು ಹೇಳಿಲ್ಲ, ಡೈರೆಕ್ಟಾಗಿ ಶೂಟಿಗೆ ಕರ್ಸ್ಕೊಂಡ್ಬಿಟ್ರು. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸು.